ಪ್ರತಿಷ್ಠಿತ ಅಕ್ಷಯ ಪಾತ್ರ ಫೌಂಡೇಶನ್ನ ಅದ್ಭುತ ಸೇವೆಯ ಬೆಳ್ಳಿ ಹಬ್ಬ ಮತ್ತು ಇಳಯರಾಜ ಅವರ 50 ವರ್ಷಗಳ ಸಂಗೀತ ಸೇವೆಯನ್ನು ಸಂಭ್ರಮಿಸುವ ಒಂದು ಜಂಟಿ ಸಂಭ್ರಮಾಚರಣೆ ಕಾರ್ಯಕ್ರಮ ಇಳಯರಾಜ 50 ದಂತಕಥೆಯ ಸಂಗೀತ ಪಯಣ 2026 ಜನವರಿ 10 ರಂದು ಬೆಂಗಳೂರಿನ ಮಾದಾವರದ ನೈಸ್ ಗ್ರೌಂಡ್ಸ್ನಲ್ಲಿ ನಡೆಯಲಿದೆ. ವಿಶೇಷವೆಂದರೆ ಇಳಯರಾಜರಿಂದ ನಡೆಸಲ್ಪಡುವ ಈ ಕಾರ್ಯಕ್ರಮವು ಮರ್ಕ್ಯೂರಿ ಪ್ರೊಡಕ್ಷನ್ಸ್ ಆಯೋಜಿಸುತ್ತಿರುವ 100ನೇ ಕಾರ್ಯಕ್ರಮವಾಗಿದೆ. ಮಹೋನ್ನತ ಉದ್ದೇಶದೊಂದಿಗೆ ಆಯೋಜನೆಯಾಗಿರುವ ಈ ಕಾರ್ಯಕ್ರಮವು ಅಕ್ಷಯ ಪಾತ್ರ ಸಂಸ್ಥೆಯ ಮ್ಯೂಸಿಕ್ ಫಾರ್ ಮೀಲ್ಸ್ ಆ ಯೋಜನೆಗೆ ಬಲ ತುಂಬಲಿದೆ ಮತ್ತು ಭಾರತದ ಯುವ ಮನಸ್ಸುಗಳನ್ನು ಸಂಗೀತದ ಮೂಲಕ ಬೆಸೆಯಲಿದೆ. ಬೆಳ್ಳಿ ಹಬ್ಬ ವರ್ಷಕ್ಕೆ ಕಾಲಿಟ್ಟಿರುವ ಅಕ್ಷಯ ಪಾತ್ರ ಸಂಸ್ಥೆಯು ಪ್ರಧಾನಮಂತ್ರಿ ಪೋಷಣ್ ಕಾರ್ಯಕ್ರಮದ ಮುಖ್ಯ ಅನುಷ್ಠಾನ ಪಾಲುದಾರರಾಗಿದ್ದು, ಪ್ರಸ್ತುತ 23,978 ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ 23,30,000 ಮಕ್ಕಳಿಗೆ ಪೌಷ್ಟಿಕ ಊಟವನ್ನು ಒದಗಿಸುತ್ತಿದೆ ಮತ್ತು ಆ ಮೂಲಕ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ನೆರವಾಗುತ್ತಿದೆ. ಇಳಯರಾಜ ಅವರು 5 ದಶಕಗಳಲ್ಲಿ ತನ್ನ ಸಂಗೀತದ ಮೂಲಕ ಭಾಷೆ, ಭೌಗೋಳಿಕತೆ ಮತ್ತು ಶೈಲಿಗಳನ್ನು ಮೀರಿ ಜನರನ್ನು ಬೆಸೆಯುವ ಕಾರ್ಯ ನಡೆಸಿದ್ದಾರೆ. ಅಕ್ಷಯ ಪಾತ್ರ ಸಂಸ್ಥೆಯು 25 ವರ್ಷಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಮೂಲಕ ಅವರಿಗ ಹಸಿವು ನೀಗಿಸಿ ಉತ್ತಮ ಕಲಿಕೆಗೆ ಅನುವು ಮಾಡಿಕೊಟ್ಟಿದೆ. ಹೀಗೆ ಉನ್ನತ ಉದ್ದೇಶ ಮತ್ತು ಸಾಂಸ್ಕೃತಿಕ ಘನತೆ ಎರಡನ್ನೂ ಸಂಯೋಜಿಸಿ ಒಟ್ಟಿಗೆ ಸಂಭ್ರಮಿಸುತ್ತಿರುವುದು ವಿಶೇಷವಾಗಿದೆ. 2-3 things are very important. On what you are on, why you are meditating, the reason. Meditating on what? Meditating for what? ಧ್ಯಾನ ಬಗ್ಗೆ ನಾನು ಹೇಳೋದು. ಧ್ಯಾನ ಮಾಡೋದಕ್ಕೆ ಒಂದು ಪರ್ಪಸ್ ಇರ್ಬೇಕಲ್ಲ, ಪರ್ಪಸ್ ಇರ್ಬೇಕಲ್ಲ, ಇರ್ತದೆ. ಧ್ಯಾನ ಮಾಡಬೇಕು ಅನ್ನೋ ತೀರ್ಮಾನ. Then what? For what you are making ಧ್ಯಾನ? You can be peaceful without doing ಧ್ಯಾನ. There is ಧ್ಯಾನ. ಏನು ಪ್ರಶ್ನೆ ಇಲ್ಲಿಂದ ಹೋದ್ರೆ ಎಲ್ಲ ಸರಿ ಹೋಯ್ತಲ್ಲ. ನಿಮ್ಗೆ ನಾಲೆಡ್ಜ್ ಇದೆ, ನಿಮಗೆ ಬುದ್ಧಿ ಇದೆ, ಥಾಟ್ಸ್ ಬರ್ತಾ ಇದೆ. ಥಾಟ್ಸ್ ಬರುವಾಗ ಥಾಟ್ಸ್ ಇಲ್ಲದ ಸುಮ್ಮನೆ ಕೂತಿರೋ ಸಮಟೈಮ್ಸ್ ಏನು ಇಲ್ಲದ ಎಂಟಿ ಆಗಿ, ಆ ಎಂಟಿ ನಿಮ್ಮ ಹತ್ರ ಇದೆ. ಲವ್ ಇದೆ, ಅನ್ನು ಇದೆ, ಕರುಣೆ ಇದೆ, ಎಲ್ಲ ಇದೆ, ನಮ್ಮ ಒಳಗೆ ಇದೆ. ಅದರಲ್ಲಿ ಸೈಲೆನ್ಸ್ ಕೂಡ ಇದೆ. ಆ ಸೈಲೆನ್ಸ್ ನಲ್ಲಿ ಯಾತಿಗೆ ಇರಬಾರ್ದು? ಅದೇ ಮೆಡಿಟೇಷನ್. ಚೆನ್ನಾಗಿ ಗೊತ್ತು, ಅವ್ರು ಮಾಡೋದೆಲ್ಲ ದಿ ಬೆಸ್ಟ್, ವಂಡರ್ಫುಲ್ ಆಗಿ ಮಾಡ್ತಾರೆ. ಅವರಿಗೆ ಅಡ್ವೈಸ್ ಮಾಡೋದಕ್ಕೆ ನಾನು ಯಾರು? ನನಗೆ ಅಡ್ವೈಸ್ ನಾನು ನೋಡ್ತಾ ಇದ್ದೀನಿ, ಯಾರಾದ್ರೂ ಕೊಡ್ತಾರ? Why do you expect that for that I have to answer? Why do you come to a conclusion that ಈ ತರ ಈ ಟೈಮ್ ನಲ್ಲಿ ಈ ತರ ಇದೆ ಅಂದು ಕೇಳೋದು ನಾನ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ಅದು ಹೇಳ್ತೀರ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಂಡ್ ಐ ಆಮ್ ನಾಟ್ ಲೀಡ್ ದಮ್ ಟು give them advice. ನೀವು ಈ ಟೈಮ್ ನಲ್ಲಿ ಬರೋ ಮ್ಯೂಸಿಕ್ ಎಲ್ಲ ಕೇಳ್ತಾ ಇದ್ದೀರಾ, ಹಿಡಿದರೆ ತಪ್ಪದೆ ಕೇಳ್ತೀರಾ, ಹಿಡಿದು ಹೋದ್ರೆ ಬಿಟ್ಟು ಬಿಟ್ಟಿರ್ತೀರಾ ಅಲ್ಲ ಅಷ್ಟೇ. ಅದಕ್ಕೆ ಮೇಲೆ ಏನಿದೆ? ನಾನು ಕಂಪೋಸ್ ಮಾಡಿದ ಸಾಂಗ್ಸ್ ಆಲ್ರೆಡಿ ಜನರ ಮಧ್ಯೆ ಪಾಪ್ಯುಲರ್ ಸಾಂಗ್ ಎಲ್ಲ ಮ್ಯೂಸಿಕ್ ಮಾಡೋದೇ ಸ್ಪೆಷಲ್. ಅದರಲ್ಲಿ ಸ್ಪೆಷಲ್ ಅಂದ್ರೆ ಗಾಡ್ ಬಗ್ಗೆ ಡಿವೋಷನಲ್ ಸಾಂಗ್ಸ್ ಮಾಡೋದೇ ಸ್ಪೆಷಲ್. ಡಿವೋಷನಲ್ ಸಾಂಗ್ಸ್ ಬರಲೇ ಬರ್ತದೆ. ಆಡಿಯನ್ಸ್ ಅಂದ್ರೆ ಬ್ಯಾಂಗ್ಳೂರ್ ಆಡಿಯನ್ಸ್, ಅದೊಂದು ಸ್ಕೈ ಅಂದ್ರೆ ಡೆಲ್ಲಿ ಸ್ಕೈ, ಬ್ಯಾಂಗ್ಳೂರ್ ಸ್ಕೈ. ಆಡಿಯನ್ಸ್ ಅಂದ್ರೆ ಆಡಿಯನ್ಸ್, ಬ್ಯಾಂಗ್ಳೂರ್ ಆಡಿಯನ್ಸ್ ನನಗೆ ಚೆನ್ನಾಗಿ ಗೊತ್ತು. ನಾನು ಇಂಡಸ್ಟ್ರಿಯಲ್ಲಿ ಬರುವಾಗ ವೆಂಕಟೇಶ್ ಹತ್ರ, ಜಿ ಕೆ ವೆಂಕಟೇಶ್ ಹತ್ರ ಅಸಿಸ್ಟೆಂಟ್ ಆಗಿ
ಕೆಲಸ ಮಾಡುವಾಗ ಇಂದು ನನಗೆ ಬ್ಯಾಂಗ್ಳೂರ್ ಆಡಿಯನ್ಸ್ ಚೆನ್ನಾಗಿ ಗೊತ್ತು. ನನ್ ಕಾಲ್ ಪಡ ನಾನು ಹೋಗೋದ ನಡೆಯೋದು ಏರಿಯಾನೇ ಬ್ಯಾಂಗ್ಳೂರ್ನಲ್ಲಿ ಇಲ್ಲ. ಇದು ನೀವು ನೋಡೋ ಬ್ಯಾಂಗ್ಳೂರ್ ಬೇರೆ, ನಾನ್ ನೋಡಿದ ಬ್ಯಾಂಗ್ಳೂರ್ ಬೇರೆ. ಇದು ಆಪರ್ಚುನಿಟಿ ಈ ಟೈಮ್ ನಲ್ಲಿ ಬಂದಿದೆ ಅನ್ನೋಕೆ ಹೊಸ ಫೀಲ್ ಮಾಡ್ತೀನಿ. 7 years ನಾನ್ ಬಂದಿಲ್ಲ, ಅವ್ರು ಕರೆದರೂ ನಾನ್ ಬಂದೆ. ನಾನಾಗಿ ಬರೋದು ಅನ್ನೋದು ನಡೆಯೋ ವಿಷಯ ಅಲ್ಲ. ಇಟ್ ವೋಂಟ್ ಹ್ಯಾಪನ್. ಯಾರಾದ್ರೂ ಕರೆದ್ರೆ ಇಲ್ಲಿ ಬಂದು ಕಾನ್ಸರ್ಟ್ ಮಾಡೋದು ಆ ಟೈಮ್ ನಲ್ಲಿ 7 years ಮುಂದೆ ಮಾಡಿದ್ವಿ. ಇವತ್ತು ಕೂಡ ಶ್ರೀರಾಮ್ ಜಿ ಈ ಕಾಸ್ಗೋಸ್ಕರ ಮಾಡ್ಬೇಕು ಒಂದು ನನ್ನ ಹತ್ರ ಹೇಳಿದ್ರ ದಕ್ಷಿಣ ಒಪ್ಕೊಂಡೆ ಬಂದಿದೆ. A good maintaining also transforms heart. So we are expecting that thousands of people who come here for this concert